ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ನೋಡಿ, ಬಹಳ ಮುಖ್ಯವಾಗಿ ನಡೀತಾ ಇರುವಂತಹ ಹೋರಾಟದ ವಿಚಾರಕ್ಕೆ ಬರುವುದಾದ್ರೆ ರಾಜ್ಯ ಸರ್ಕಾರದ ಮಟ್ಟದಲ್ಲಿ 2,75,000ಕ್ಕೂ ಹೆಚ್ಚು ಖಾಲಿ ಇರುವಂತಹ ಹುದ್ದೆಗಳನ್ನು ಭರ್ತಿ ಮಾಡಲೇಬೇಕು. ಆ ನಿಟ್ಟಿನಲ್ಲಿ ಆಕಾಂಕ್ಷಿಗಳು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಹೋರಾಟಕ್ಕೆ ಬಿಜೆಪಿ ಬೆಂಬಲವನ್ನು ಸೂಚಿಸಿತ್ತು. ಚಲವಾದಿ ನಾರಾಯಣಸ್ವಾಮಿ ಸೇರಿದ ಹಾಗೆ ಆರ್ ಅಶೋಕ್ ಅವರು, ಘಟಾನುಘಟಿ ಬಿಜೆಪಿ ನಾಯಕರು ಕೂಡ ಈ ಪ್ರೊಟೆಸ್ಟ್ನ ಭಾಗವಾಗಿದ್ದರು. ಖಾಲಿ ಹುದ್ದೆಗಳ ಭರ್ತಿಗಾಗಿ ಆಕಾಂಕ್ಷಿಗಳ ಹೋರಾಟ ಇದು. ಧಾರವಾಡದಲ್ಲಿ ಬಿಜೆಪಿಗೆ ಗೋ ಬ್ಯಾಕ್ ಘೋಷಣೆ, ಪ್ರತಿಭಟನಾ ನಿರತರ ಆಕ್ರೋಶ ನೋಡಿ ಎಷ್ಟರ ಮಟ್ಟಿಗಿದೆ. ಸಂಪೂರ್ಣವಾಗಿ ರಾಜಕೀಯ ನಾಯಕರು ಆ ರಾಜಕಾರಣಿಗಳನ್ನು ಒಪ್ಪಿಕೊಳ್ಳುವಂಥ ಮನಸ್ಥಿತಿಯಲ್ಲಿ ಪ್ರತಿಭಟನಾಕಾರರಿಲ್ಲ. ನಾಯಕರ ಮೇಲೆ ಪೋಸ್ಟರ್ ಅನ್ನು ಎಸೆದಿದ್ದಾರೆ ಆಕಾಂಕ್ಷಿಗಳು. ಉದ್ಯೋಗಾಕಾಂಕ್ಷಿಗಳ ಪರ ಹೋರಾಟಕ್ಕೆ ಬಿಜೆಪಿ ಒಂದು ಕಡೆ ಸಾಥ್ ಕೊಡ್ತಾ ಇದ್ರೆ, ಬಿಜೆಪಿಯನ್ನೇ ಆ ಪ್ರತಿಭಟನಾ ನಿರತರು ತಿರಸ್ಕರಿಸ್ತಾ ಇದ್ದಾರೆ. ಈ ಹೋರಾಟಕ್ಕೆ ಬಂದಂತಹ ಬಿಜೆಪಿ ನಾಯಕರಿಗೆ ಒಂದು ರೀತಿ ಮುಖಭಂಗ ಆಗಿದೆ. ಬಿಜೆಪಿ ನಾಯಕರಿಂದ ಮಿಚಿಗನ್ ಕಾಂಪೌಂಡ್ನ ಬಳಿ ಸಭೆ ಕೂಡ ನಡೆದಿದೆ. ನೋಡಿ, ಒಂದು ಸಲ ಆಕ್ರೋಶ ಅನ್ನೋದು ಸ್ಫೋಟವಾಯಿತು ಅನ್ನೋದಾದರೆ ಅದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ನೋಡಿ, ಸರ್ಕಾರದ ವತಿಯಿಂದ ರಾಜ್ಯ ಸರ್ಕಾರದಲ್ಲಿ 2,75,000ದಿಂದ 80,000 ಹುದ್ದೆಗಳು ಖಾಲಿ ಇದ್ದಾವೆ. ತತ್ಕ್ಷಣವೇ ಆ ಖಾಲಿ ಇರುವಂಥ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಇದು ಆಕಾಂಕ್ಷಿಗಳ ಆಕ್ರೋಶ ಮನವಿ. ಈಗ 2.25 ವರ್ಷ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇದೆ. ನೀವು ಯಾಕೆ ಸರಿಯಾದಂಥ ಸ್ಪಂದನೆಯನ್ನು ಕೊಡ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನಡೀತಾ ಇರುವಂಥ ಹೋರಾಟ, ರೈಟ್? ಈ ಹೋರಾಟ ಒಂದು ಕಡೆ ನಡೀತಾ ಇದ್ದರೆ, ಯುವ ಸಮೂಹ ಆಕಾಂಕ್ಷಿಗಳು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದರೆ, ಇವರ ಪ್ರತಿಭಟನೆಗೆ ಸಾಥ್ ಕೊಡೋದಕ್ಕೆ ಬಿಜೆಪಿ ಅಲ್ಲಿಗೆ ಹೋಗುತ್ತೆ. ಆದರೆ ಬಿಜೆಪಿಗೆ ಆ ಪೋಸ್ಟ್ಗಳನ್ನು ಎಸೆದಿದ್ದಾರೆ, ನಾಯಕರ ಮೇಲೆ ಪೋಸ್ಟ್ಗಳನ್ನು ಎಸೆದಿದ್ದಾರೆ ಅನ್ನೋದಾದರೆ ಪಕ್ಷಾತೀತವಾಗಿ ಆ ರಾಜಕೀಯವನ್ನು, ರಾಜಕಾರಣಿಗಳನ್ನು, ಪ್ರತಿಯೊಂದನ್ನು ಕೂಡ ಪ್ರತಿಭಟನಾ ನಿರತರು ತಿರಸ್ಕರಿಸ್ತಾ ಇದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ನೀವಿಲ್ಲಿ ನೋಡ್ಬೋದು, ದೃಶ್ಯದಲ್ಲಿ ಗಮನಿಸಬಹುದು ಎಷ್ಟೊಂದು ಪೋಸ್ಟರ್ಗಳನ್ನು ಸುಟ್ಟು ಹಾಕ್ತಿದ್ದಾರೆ ಅನ್ನೋದನ್ನು. ಯಾಕಂದರೆ ಇವತ್ತು ಆ ಪ್ರತಿಭಟನೆಗೆ ಬಿಜೆಪಿ ನಾಯಕರು ಸಾಥ್ ಕೊಟ್ಟಿದ್ರು ಕೂಡ, ನೀವು ನಿಮ್ಮ ಅವಧಿಯಲ್ಲಿ ಹಾಗಾದರೆ ಎಷ್ಟು ಜನಕ್ಕೆ ರಿಕ್ರೂಟ್ ಮಾಡಿದ್ದೀರಿ, ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀರಿ ಅನ್ನುವಂಥ ಆಕ್ರೋಶದ ಪ್ರಶ್ನೆಗಳಿಗೆ ಬಿಜೆಪಿ ನಾಯಕರ ಹತ್ರ ಕೂಡ ಉತ್ತರ ಇರಲಿಲ್ಲ. ಕಡೆ ಪಕ್ಷ ತತ್ಕ್ಷಣವೇ 50,000 ಉದ್ಯೋಗಗಳನ್ನಾದರೂ ಭರ್ತಿ ಮಾಡಬೇಕು ಅನ್ನುವಂಥ ಆಕ್ರೋಶ ಇದೆ. ಆದರೆ ಸರ್ಕಾರದ ವತಿಯಿಂದ ಯಾವುದೇ ಅಧಿಕಾರಿಯಾಗಲಿ ಜನಪ್ರತಿನಿಧಿಗಳಾಗಲಿ ಯಾರೂ ಕೂಡ ಇತ್ತ ಕಡೆ ಸುಳಿದಿಲ್ಲ.